ಕಾವೇರಿ ಪರ ಹೋರಾಟದ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ. ಜೀವನಾಡಿ ಉಳಿವಿಗೆ ರೈತರು ಮಾತ್ರ ಅಲ್ಲದೆ ಕನ್ನಡ ಪರ ಸಂಘಟನೆಗಳು, ರಾಜಕೀಯ ಪಕ್ಷಗಳು ಅಖಾಡಕ್ಕೆ ಧುಮುಕಿದೆ. ಕೆಆರ್ಎಸ್ ಡ್ಯಾಂ ಮುಂದೆ ಹೈ ಡ್ರಾಮವೇ ನಡೆದು ಹೋಗಿದೆ. ಹಾಗಾದ್ರೆ ಪ್ರತಿಭಟನಾ ಕಿಚ್ಚು ಹೇಗಿತ್ತು ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ. ನೋಡಿ, ಬಹಳ ಸ್ಪಷ್ಟವಾಗಿ ಹೇಳೋದು, ನಮಗೆ ಕುಡಿಯೋದಕ್ಕೂ ಕೂಡ ನೀರಿಲ್ಲದಂತಹ ಸ್ಥಿತಿ ಇರುವಾಗ ನಾವು ಹೇಗೆ ತಮಿಳುನಾಡಿಗೆ ನೀರು ಕೊಡ್ಲಿಕ್ಕೆ ಸಾಧ್ಯ ಅನ್ನೋದು ರೈತರೆಲ್ಲರ ಬೇಡಿಕೆ ಆಗಿದೆ. ನೀರು ಕೊಡ್ಲೇಬಾರದು, ಸರ್ಕಾರ ಇದಕ್ಕೆ ಬಹಳ ಸ್ಟ್ರಿಕ್ಟ್ ಆಗಿ ತಮಿಳುನಾಡು ಸರ್ಕಾರ ಏನೇ ಮಾಡಿದ್ರು ಕೂಡ ನೀರು ಕೊಡಬಾರದು ಅನ್ನೋದು. ತಮಿಳುನಾಡಿಗೆ ನೀರು ಹರಿಸುವಂತೆ ಆದೇಶ ಮಾಡಿರುವಂತಹ CWMA ವಿರುದ್ಧ ಮಂಡ್ಯದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕೂಡ ನೀರು ಹರಿಸಬಾರದು ಅಂತ ಹೇಳಿ ಆಗ್ರಹ ಮಾಡಲಾಗ್ತಾ ಇದೆ. ಕರುನಾಡಿನಲ್ಲಿ ಕಾವೇರಿ ಕಿಚ್ಚು ಧಗಧಗ. ಕೆಆರ್ಎಸ್ಗೆ ಬಿಜೆಪಿ ನಾಯಕರ ಮುತ್ತಿಗೆ. ಒಂದ್ ಕಡೆ ಕೆಆರ್ಎಸ್ ಡ್ಯಾಂಗೆ ಕೇಸರಿ ಸೇನೆ ಮುತ್ತಿಗೆಗೆ ಯತ್ನ. ಅಯ್ಯಯ್ಯೋ ಅನ್ಯಾಯ ಅಂತ ಘೋಷಣೆ. ಸಿಎಂ ವಿರುದ್ಧ ಆಕ್ರೋಶದ ನುಡಿ. ಇನ್ನೊಂದ್ ಕಡೆ ತಮಿಳುನಾಡು ಸಿಎಂ ವಿರುದ್ಧ ಕನ್ನಡ ಪರ ಸಂಘಟನೆಗಳ ಕಿಚ್ಚು. ವಿಜಯ್ ಫೋಟೋಗೆ ಮಸಿ ಬಳಿದು ಕಿಡಿ. ಕೆಆರ್ಎಸ್ನ ಮುಖ್ಯ ದ್ವಾರದ ಎದುರುಗಡೆ ಬಿಜೆಪಿಯ ಕಾರ್ಯಕರ್ತರು ಮತ್ತೆ ರೈತರಿಗೆ ಬೆಂಬಲವಾಗಿ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಬಿಡಬಾರದು ಅನ್ನೋದು ಇವರೆಲ್ಲರ ಬೇಡಿಕೆ ಆಗಿದೆ. ಬರಗಾಲದ ಹೊಡೆತಕ್ಕೆ ಕರ್ನಾಟಕ ಅಕ್ಷರಶಃ ತತ್ತರಿಸಿ ಹೋಗಿದೆ. ಮುಂಗಾರು ಕೈಕೊಟ್ಟು ರೈತರು ಸಾಲದ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅನ್ನದಾತರ ಸಾವಿನ ಸರಣಿ ಮುಂದುವರೆದಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ CWMA ಶಿಫಾರಸು ವಿರುದ್ಧ ಆಕ್ರೋಶದ ಕಿಚ್ಚು ಧಗಧಗಿಸಿದೆ. ಕೃಷಿಕರ ಹೋರಾಟಕ್ಕೆ ಬಿಜೆಪಿ ನಾಯಕರು ಸಾಥ್ ನೀಡಿದ್ದಾರೆ. ಕೆಆರ್ಎಸ್ಗೆ ನಾಯಕರು ಮುತ್ತಿಗೆಗೆ ಪ್ರಯತ್ನಿಸಿದ್ದಾರೆ. ಈ ವೇಳೆ ಕೇಸರಿ ನಾಯಕರು ಹಾಗೂ ಪೊಲೀಸರ ಜೊತೆ ತಳ್ಳಾಟ ನೂಕಾಟವಾಗಿ ಹೈಡ್ರಾಮಾನೇ ನಡೆದೋಯ್ತು. ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದ ಪೊಲೀಸರು ಬಸ್ಸಲ್ಲಿ ಕರೆದೊಯ್ದರು. ಕಾವೇರಿ ನೀರಿನ ವಿವಾದದಲ್ಲಿ ತಕ್ಷಣ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕಿ ಈ ಭಾಗದ ಜನರಿಗೆ ನ್ಯಾಯ ಒದಗಿಸಿಕೊಡಬೇಕು. ಈಗಾಗಲೇ ಸಾಕಷ್ಟು ಅನ್ಯಾಯ ಆಗಿದೆ. ಜನ ಇವತ್ತು ಕುಡಿಯುವ ನೀರಿನ ಹಾಹಾಕಾರ ಇರುವಂತಹ ಸಂದರ್ಭದಲ್ಲಿ ಈ ರೀತಿ ನೀರು ಬಿಡಿ ಅಂತ ಹೇಳುವಂತಹದ್ದು ಅಕ್ಷಮ್ಯ ಅಪರಾಧ. ಈ ಬಗ್ಗೆ ರಕ್ಷಣೆ ಕೊಡುವಂತ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ನಮ್ಮ ನಾಡಿನ ರೈತ ಸಮುದಾಯಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇನೆ. ಕಾಂಗ್ರೆಸ್ ಸರ್ಕಾರ ರೈತರ ರಕ್ಷಣೆಯನ್ನ ಮಾಡಿದರೆ ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡಿರ್ತಕ್ಕಂಥದ್ದನ್ನು ನೋಡಿದ್ದೇವೆ. ಇವತ್ತು ಮಾನ್ಯ DK ಶಿವಕುಮಾರ್ ಅವರು ಕೇಳಕ್ಕೆ ಇಷ್ಟಪಡ್ತಾರೆ, ನೀವೇ ಬೃಹತ್ ನೀರಾವರಿ ಸಚಿವರಾಗಿದ್ರೆ, ಉಪಮುಖ್ಯಮಂತ್ರಿಗಳಾಗಿದ್ರೆ ಯಾಕೆ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ನೀವು ಮುಂದಾದ್ರೆ ಸರ್ಕಾರ? ನೀರಿದ್ರೆ ಬಿಡಿ. ಇಲ್ಲಿ ಕುಡಿಯೋಕೆ ನೀರಿಲ್ಲದೆ ಇದ್ದಾಗ ನೀವು ನೀರು ಬಿಡ್ತೀವಿ ಅನ್ನೋ ತೀರ್ಮಾನ ತೆಗೆದುಕೊಂಡ್ರೆ ಅದು ರಾಜ್ಯಕ್ಕೆ ಮಾಡುವ ದ್ರೋಹ ಆಗತ್ತೆ. ಆ ದ್ರೋಹವನ್ನ ಮಾಡಬೇಡಿ. ನೀವು ನಮ್ಮ ನೀರು ನಮ್ಮ ಹಕ್ಕು ಅಂತ ಚಳವಳಿ ಮಾಡಿದ್ರಿ. ಆ ಚಳವಳಿಯನ್ನು ನೆನಪು ಮಾಡ್ಕೊಳ್ಳಿ. ನಮ್ಮ ಹಕ್ಕನ್ನು ರಕ್ಷಣೆ ಮಾಡಿ. ಕಾವೇರಿ ಹೋರಾಟಕ್ಕೆ ಶತಾಯುಷಿ ಬೆಂಬಲ. ಕಾವೇರಿ ಹೋರಾಟಕ್ಕೆ ಶತಾಯುಷಿ ಬೆಂಬಲ ನೀಡಿದ್ದಾರೆ. ತುಮಕೂರಿನ ತಿಮ್ಲಾಪುರದ 104 ವರ್ಷದ ವೃದ್ಧೆ ಶಿವಮ್ಮ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕಾವೇರಿ ನೀರ ತಮಿಳುನಾಡಿ ಬಿಡಿಸ್ಕೋಬೇಕು ಅಂತ ಇದು ಮಾಡ್ತಾ ಇದಾರೆ. ತಮಿಳುನಾಡಿ ನೀರು ಕೊಡಲ್ಲ. ನಮ್ದು ರೈತರು ಎಲ್ಲಿಗೆ ಹೋಗ್ತಾರಪ್ಪ? ನಮ್ಮ ದನ ಕರ ಎಲ್ಲಿಗೆ ಹೊಡ್ಕೊಂಡು ಹೋಗೋಣ? ಅವ್ರಿಗೆ ಕೊಡ್ರಿ ನೀರು ಅಂತವ. ನಾವು ಚಮತಾಂಡ್ ಹೋಗೋಣ, ನೀರು ಕೊಡ್ರಿ ಅಂತವ. ಏನಪ್ಪ, ನಾವು ನೀರು ಕೊಡಕಾದು ನಮ್ಮ ಪ್ರಾಣ ಹೋದ್ರು ನೀರು ಕೊಡಲ್ಲ. ನೋಡ್ರಿ, ನಾನು ಉಸಿರಿರೋವರೆಗಿಂತಕ್ಕೆಲ್ಲ ಬತ್ತಿಕೊಂಡ್ರಪ್ಪ. ನಮ್ಮ ಜೀವ ಬಿಡುತ್ತೇವೆ, ನೀರು ಬಿಡಲ್ಲ. ಕೆಆರ್ಎಸ್ ಬಳಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ತಮಿಳುನಾಡು ಸಿಎಂ ಫೋಟೋ ಹಿಡಿದು ಘೋಷಣೆ ಕೂಗಿದ ಕಾರ್ಯಕರ್ತರು ಜೀವ ಬಿಡುತ್ತೇವೆ, ನೀರು ಬಿಡಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ರಾಜಕಾರಣಕ್ಕೆ ಅಂಟ್ಕೊಂಡಿದ್ದೀನಿ, ನಾನು ಕುರ್ಚಿಗೋಸ್ಕರ ಅಂಟ್ಕೊಂಡಿದ್ದೀನಿ. ಹೈಕಮಾಂಡ್ ಸಂಸ್ಕೃತಿಯನ್ನ ನೀವು ಮುಂದುವರಿಸಿದ್ರೆ ಯಾವುದೇ ಕಾರಣಕ್ಕೂ ನಾವು 7 ಕೋಟಿ ಕನ್ನಡಿಗರು ಸಹಿಸಲ್ಲ. ಯಾಕಂದ್ರೆ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು 3ನೇ ಬೆಳೆಗೆ ನೀರನ್ನ ಕೇಳ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ನಮಗಿರ್ತಕ್ಕಂಥ ನೀರು 1 ತಿಂಗಳಿಗೆ ಬೆಂಗಳೂರಿಗೆ 3 TMC ನೀರು ಬೇಕು. ಕುಡಿಲಿಕ್ಕೆ ನಾವು ಕೇಳ್ತಾ ಇರೋದು, ಬೆಳಿಲಿಕ್ಕಲ್ಲ. ಮಂಡ್ಯದಲ್ಲಿ ರಸ್ತೆ ತಡೆದು ರೈತರ ಆಕ್ರೋಶ.
ತಮಿಳುನಾಡಿಗೆ ನೀರು ಹರಿಸುವುದಕ್ಕೆ ಶಿಫಾರಸು ಹಿನ್ನೆಲೆ ಮಂಡ್ಯ ಜಿಲ್ಲೆಯಲ್ಲಿ ರೈತರ ಆಕ್ರೋಶ ಭುಗಿಲೆದ್ದಿದೆ. ಸಂಜೆ ವೃತ್ತದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ರಸ್ತೆ ತಡೆದು ಕಿಡಿಕಾರಿದ ಅನ್ನದಾತರು ಸಿಡಬ್ಲ್ಯೂಎಂಎ ಶಿಫಾರಸು ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ನಾವು ತಮಿಳುನಾಡಿಗೆ ಕಾವೇರಿ ನೀರು ಬಿಟ್ಟಿಲ್ಲ. ತಮಿಳುನಾಡಿಗೆ ಸರ್ಕಾರ ಕದ್ದು ಮುಚ್ಚಿ ನೀರು ಹರಿಸಿದೆ ಅನ್ನೋ ವಿಪಕ್ಷಗಳ ಆರೋಪಕ್ಕೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ. ನಾವು ನೀರು ಬಿಡೋದಿಲ್ಲ ಅಂತ ಹೇಳಿದೀವಿ ಅಲ್ವಾ? ವಿಪಕ್ಷದ ನಾಯಕರನ್ನ ಕರೆದಿದ್ದೀವಿ, ಕರೆದು ಅವರ ಅಭಿಪ್ರಾಯ ತಗೊಳ್ತೀವಿ. ನಾವೇನೋ ನೀರು ಬಿಡ್ತೀವಿ ಅಂತ ತೀರ್ಮಾನ ತಗೊಂಡಿದ್ರೆ ಪ್ರತಿಭಟನೆ ಮಾಡೋದ್ರಲ್ಲಿ ಅರ್ಥ ಇರ್ತಿತ್ತು. ನಾವೇನು ಆ ಥರ ತೀರ್ಮಾನ ತಗೊಂಡಿಲ್ವಲ್ಲ, ನೀರು ಬಿಡೋದಿಲ್ಲ ಅಂತಾನೆ ಹೇಳಿದೀವಿ. ಆಮೇಲೆ ವಿಪಕ್ಷ ನಾಯಕರೆಲ್ಲ ಬರಲಿ, ಕೂತು ತೀರ್ಮಾನ ಮಾಡಿ ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನೋದನ್ನ ಆಮೇಲೆ ತೀರ್ಮಾನ ಮಾಡೋಣ. ಕರುನಾಡಿನ ಜೀವನಾಡಿ ಕಾವೇರಿ ಉಳಿವಿಗಾಗಿ ರೈತರು, ಕನ್ನಡ ಪರ ಸಂಘಟನೆಗಳು ಹಾಗೂ ರಾಜಕೀಯ ಪಕ್ಷಗಳು ಹೋರಾಟಕ್ಕೆ ಧುಮುಕಿದೆ. ಪ್ರತಿಭಟನಾ ಕಾವು ಸ್ಫೋಟವಾಗ್ತಾ ಇದ್ದು ಸರ್ಕಾರ ನೀರು ಬಿಡಲ್ಲ ಅಂತ ಹೇಳ್ತಾ ಇದೆ. ರೈತರ ಹಿತ ಕಾಪಾಡುತ್ತಾ ಸರ್ಕಾರ ಕಾದ್ ನೋಡಬೇಕು.